ಈಗ ನಾವು ರುದ್ರಪ್ರಯಾಗದಲ್ಲಿದ್ದೇವೆ. ಈ ರುದ್ರಪ್ರಯಾಗ ಏನಿದೆ ಅಂದರೆ ಇದು ಕೇದಾರಿನಾಥ್ ಹಾಗೂ ಬದ್ರಿನಾಥನಿಗೆ ಹೋಗ್ತಕ್ಕಂಥ ಸಂಗಮ ಸ್ಥಳವಾಗಿದೆ. ಅಲ್ಕಾನಂದ ನದಿ ಹಾಗೂ ಮಂದಾಕಿನಿ ನದಿ ಎರಡು ಇಲ್ಲಿ ಸೇರಿಬಿಟ್ಟು ಇಲ್ಲಿಂದ ಮುಂದೆ ಗಂಗಾ ನದಿಯಾಗಿ ಅದು ಮಾರ್ಪಾಡಾಗುತ್ತದೆ. ನೋಡಿ ಎಂಥ ಅದ್ಭುತವಾದ ದೃಶ್ಯಗಳು. ಈ ಪ್ರಕೃತಿಯನ್ನು ನಾವು ಹೇಗೆ ಉಳಿಸಬೇಕು ಎನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಇದು ಈ ದಿನದ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಇವರ ಜೀವನ ಶೈಲಿ ನೋಡಿ, ಪ್ರಕೃತಿ ಜೊತೆಗೆ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ. ಅಲ್ಲಿ ಮನೆಗಳ ಕಟ್ಟಿಕೊಂಡು ಅಲ್ಲೇ ಅವರ ಜೀವನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಮನುಷ್ಯ ಕಲಿತರೆ ಆಗ್ತಕ್ಕಂಥ ಅನಾಹುತವನ್ನು ಪ್ರಕೃತಿ ತಡೆ ಹಿಡಿಯಬಹುದು.